ಕಾಂಗ್ರೆಸ್ ಮತ್ತು ಬಿಜೆಪಿ ಜಾರಕಿಹೊಳಿ ಫ್ಯಾಮಿಲಿ ಸುತ್ತಲೇ ಸುತ್ತಲೇ ನೋಡ್ರಿ, ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ. ಏನು ಮಾಡೋರು? ಅವ್ರ ಶಕ್ತಿ ಐತ್ರಪ್ಪ. ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿನೂ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನನಗೆ 17 ಮಂದಿ ತಂದರು. ಈಗೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗಲಕತ್ತಾವೆ. ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದೆ ನೋಡ್ರಿ. ಹಿಂದೂಗಳ ಮೇಲೆ ಇವತ್ತು ನೋಡ್ರಿ, ನಮ್ಮ ಲವ್ ಜಿಹಾದ್ ಜೇವರಿಗೆ ಎಲ್ಲಿ ಆಯಿತು. ಇವತ್ತು ಮೊನ್ನೆ ಇನ್ನೊಂದು 2-3 ಕಡೆ ಲವ್ ಜಿಹಾದ್ ಆಗಿದೆ. ಆ ಇಲ್ಲಿ ಗಜೇಂದ್ರಗಢದಲ್ಲಿ, ಬಾಗಲಕೋಟೆ ಅದೇ ಗಜೇಂದ್ರಗಢದಲ್ಲಿ ಲವ್ ಜಿಹಾದಲ್ಲಿ ಆ ಮಕ್ಕಳು ನೇಣಿಗೆ ಹೋಗ್ಯಾರ. ಈ ವೀರಶೈವ ಮಹಾಸಭಾ ಅಧ್ಯಕ್ಷ ಅದಾರಲ್ಲ, ಎಂದರ್ ಸ್ಟೇಟ್ಮೆಂಟ್ ಕೊಟ್ಟ ಶಾಮನೂರು ಖಂಡ್ರೆ ಎಲ್ಲದಾರಪ್ಪ ಮಹಾಸಭಾದವರು. ಇಲ್ಲಿ ಗಜೇಂದ್ರಗಢದಾಗ ಆಯಿತು. ಇವತ್ತು ಯಾರು ರಕ್ಷಣೆ ಮಾಡ್ಬೇಕು ಹಿಂದೂಗಳನ್ನ? ಮತ್ತು ಇವು ಈ ಎಲ್ಲ ತೊಗೊಂಡಿವಿ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತಾವೆ. ಈ ಸಲ ಬಲಿ ಆಗೋದು ಬೇಡ. ನಾವು ಜನರ ಮುಂದೆ ಹೋಗ್ತೀವಿ. 130 ಸೀಟ್ ತರೋ ಶಕ್ತಿ ಇದೆ ನಮ್ಮಿಂದ. ದೊಡ್ಡ ಶಕ್ತಿ ಅಂದ್ರೆ ನರೇಂದ್ರ ಮೋದಿ ಅದಾರ. ನರೇಂದ್ರ ಮೋದಿ ಒಬ್ಬರು ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನು ನಾವು ಯಾರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ. ನಮ್ಮ ಕಾರ್ಯಕರ್ತರನ್ನೇ MLA ಮಾಡ್ತೀವಿ, ನಾವೇ ಸ್ವಂತ ಸರ್ಕಾರ ಮಾಡ್ತೀವಿ. ಆಪರೇಷನ್ ನೋ ಆಪರೇಷನ್, ಓನ್ಲಿ ಕಾಂಗ್ರೆಸ್ ಡೈವರ್ಷನ್. ಓನ್ಲಿ ಮುಂದೆ ನಮ್ಮ BJP ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರೆ, ನಾವು ಸೆಲೆಕ್ಷನ್ ಆಗ್ತೀವಿ. ನಾವು ಕಾಂಗ್ರೆಸ್ ಮತ್ತು ಬಿಜೆಪಿ ಜಾರಕಿಹೊಳಿ ಫ್ಯಾಮಿಲಿ ಸುತ್ತಲೇ ಸುತ್ತಲೇ ನೋಡ್ರಿ, ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ. ಏನು ಮಾಡೋರು? ಅವ್ರ ಶಕ್ತಿ ಐತ್ರಪ್ಪ. ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿನೂ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನನಗೆ 17 ಮಂದಿ ತಂದರು. ಈಗೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲಕತ್ತಾವೆ. ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದೆ ನೋಡ್ರಿ. ಹಿಂದೂಗಳ ಮೇಲೆ ಇವತ್ತು ನೋಡ್ರಿ, ನಮ್ಮ ಲವ್ ಜಿಹಾದ್ ಜೇವರಿಗೆ ಎಲ್ಲಿ ಆಯಿತು. ಇವತ್ತು ಮೊನ್ನೆ ಇನ್ನೊಂದು 2-3 ಕಡೆ ಲವ್ ಜಿಹಾದ್ ಆಗಿದೆ. ಆ ಇಲ್ಲಿ ಗಜೇಂದ್ರಗಢದಲ್ಲಿ, ಬಾಗಲಕೋಟೆ ಅದೇ ಗಜೇಂದ್ರಗಢದಲ್ಲಿ ಲವ್ ಜಿಹಾದಲ್ಲಿ ಆ ಮಕ್ಕಳು ನೇಣಿಗೆ ಹೋಗ್ಯಾರ. ಈ ವೀರಶೈವ ಮಹಾಸಭಾ ಅಧ್ಯಕ್ಷ ಅದಾರಲ್ಲ, ಎಂದರ್ ಸ್ಟೇಟ್ಮೆಂಟ್ ಕೊಟ್ಟ ಶಾಮನೂರು ಖಂಡ್ರೆ ಎಲ್ಲದಾರಪ್ಪ ಮಹಾಸಭಾದವರು. ಇಲ್ಲಿ ಗಜೇಂದ್ರಗಢದಾಗ ಆಯಿತು. ಇವತ್ತು ಯಾರು ರಕ್ಷಣೆ ಮಾಡ್ಬೇಕು ಹಿಂದೂಗಳನ್ನ? ಮತ್ತು ಇವು ಈ ಎಲ್ಲ ತೊಗೊಂಡಿವಿ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತಾವೆ. ಈ ಸಲ ಬಲಿ ಆಗೋದು ಬೇಡ. ನಾವು ಜನರ ಮುಂದೆ ಹೋಗ್ತೀವಿ. 130 ಸೀಟ್ ತರೋ ಶಕ್ತಿ ಇದೆ ನಮ್ಮಿಂದ. ದೊಡ್ಡ ಶಕ್ತಿ ಅಂದ್ರೆ ನರೇಂದ್ರ ಮೋದಿ ಅದಾರ. ನರೇಂದ್ರ ಮೋದಿ ಒಬ್ಬರು ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನು ನಾವು ಯಾರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ. ನಮ್ಮ ಕಾರ್ಯಕರ್ತರನ್ನೇ MLA ಮಾಡ್ತೀವಿ, ನಾವೇ ಸ್ವಂತ ಸರ್ಕಾರ ಮಾಡ್ತೀವಿ. ಆಪರೇಷನ್ ನೋ ಆಪರೇಷನ್, ಓನ್ಲಿ ಕಾಂಗ್ರೆಸ್ ಡೈವರ್ಷನ್. ಓನ್ಲಿ ಮುಂದೆ ನಮ್ಮ BJP ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರೆ, ನಾವು ಸೆಲೆಕ್ಷನ್ ಆಗ್ತೀವಿ, ನಾವು ಸರ್ಕಾರ ನಡೆಸ್ತೀವಿ.